ಕೋಲಾರದಲ್ಲಿ ಮನೆಯಲ್ಲೇ ಬೆಂಕಿ ಹಚ್ಚಿಕೊಂಡ ಫೋಟೋಗ್ರಾಫರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುಳಬಾಗಿಲು ಪಟ್ಟಣದಲ್ಲಿ ಬೆಂಕಿ ಹಚ್ಚಿಕೊಂಡು ಫೋಟೋಗ್ರಾಫರ್ ರಾಜೇಶ್ ಮೃತಪಟ್ಟಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಫೋಟೋಗ್ರಾಫರ್ ರಾಜೇಶ್ ಕುಡಿದ ಮತ್ತಿನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದೆ. ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೀನುಗಾರಿಕೆಗೆ ತೆರಳಿದ್ದ ಯುವಕ ಬಿರುಗಾಳಿಗೆ ದೋಣಿ ಮಗುಚಿ ನಾಪತ್ತೆಯಾಗಿದ್ದಾನೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಹಿನ್ನೀರಲ್ಲಿ ಘಟನೆ ನಡೆದಿದೆ. ಪಾಂಡವಪುರ ತಾಲೂಕಿನ ಗಿರಿಯಾರಹಳ್ಳಿ ಮಧು ಎಂಬಾತ ನಾಪತ್ತೆಯಾಗಿದ್ದಾನೆ. ನಿನ್ನೆ ಸಂಜೆ ಮೀನು ಹಿಡಿಯಲು ಹೋಗಿ ಮಧು ನಾಪತ್ತೆಯಾಗಿದ್ದು ಶೋಧ ಕಾರ್ಯ ನಡೀತಾ ಇದೆ. ಬೆಳಗಾವಿಯಲ್ಲಿ ಸಾಲ ತೀರಿಸೋಕೆ ಅತ್ತೆಯೊಬ್ಬರು ಅಳಿಯನ ಮನೆಗೆ ಕನ್ನ ಹಾಕಿ ಜೈಲು ಸೇರಿದ್ದಾರೆ. ಹಿರಿಯ ಅಳಿಯ ಸಂಪಾದಿಸಿ ಖರೀದಿಸಿದ್ದ ಚಿನ್ನಕ್ಕೆ ಕನ್ನ ಹಾಕಿ ಅತ್ತೆ ತಗ್ಲಾಕೊಂಡಿದ್ದಾಳೆ. ಅಳಿಯ ಮಗಳು ಮದುವೆಗೆಂದು ಅತ್ತೆಗೆ ಹೇಳಿ ಹೋಗಿದ್ರು. ಈ ವೇಳೆ ಇನ್ನಿಬ್ಬರು ಪುತ್ರಿಯರ ಮದುವೆ ಸಾಲ ತೀರಿಸೋಕೆ ಅತ್ತೆ ಉಜ್ವಲ 16 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ ಕದ್ದಿದ್ಲು. ಮನೆಗೆ ಬಂದ ಅಳಿಯ ವಿಚಾರಿಸಿದಾಗ ನನಗೇನು ಗೊತ್ತೇ ಇಲ್ಲ ಎಂದು ನಾಟಕ ಆಡಿದ್ಲು. ಪೊಲೀಸರು ವಿಚಾರಣೆ ನಡೆಸಿದಾಗ ಅತ್ತೆ ಉಜ್ವಲಾಳ ಕಳ್ಳಾಟ ಬಯಲಾಗಿದೆ. ಕೃತ್ಯ ಎಸಗಿದ ಉಜ್ವಲ ಶಿವಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಲಾಕರ್ದು ಚಾವಿ ಅವರು ಎದುರುಗಡೆನೆ ಒಂದು ಮೇಕಪ್ ಟೇಬಲ್ ಇತ್ತು, ಅದರ ಡ್ರಾವರ್ನಲ್ಲಿ ಇಟ್ಕೊಳ್ತಾ ಇದ್ರು. ಅಲ್ಲಿಂದ ಒಂದೊಂದೊಂದು ಐಟಮ್ ಇವರು ಓವರ್ ಅ ಪೀರಿಯಡ್ ಆಫ್ 1.5 ಇಯರ್ ಇವರು ತಗೊಂಡಿದ್ದಾರೆ. ಮತ್ತು ಪೀರನ್ವಾಡಿನಲ್ಲಿ 2 ಜ್ಯುವೆಲ್ರಿ ಅಂಗಡಿ ಇದೆ, ಅಲ್ಲಿ ಇವರು ಕೊಂಡು ಅದರ ಮೇಲೆ ಇವರು ದುಡ್ಡು ತಗೊಂಡಿದ್ದಾರೆ. ಈ ಮಾಹಿತಿ ಬಂದ ತಕ್ಷಣ ಆ ಜ್ಯುವೆಲ್ರಿ ಶಾಪ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ಇಂಟ್ಯಾಕ್ಟ್ 110 ಗ್ರಾಮ್ ಜ್ಯುವೆಲ್ರಿ 16 ಲಕ್ಷ ವರ್ತ್ ಜ್ಯುವೆಲ್ರಿಯನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಅಪರಾಧಿ ಶಾರಿಕ್ಗೆ ಗರಿಷ್ಠ ಶಿಕ್ಷೆ ಕೊಡಿಸಲು ಕಸರತ್ತು ನಡೆಸ್ತಾ ಇದೆ. ಸದ್ಯಕ್ಕೆ ಶಾರಿಕ್ಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಈಗ ಗೋಡೆ ಬರಹ ಕೇಸ್ ರೀಓಪನ್ ಮಾಡುವುದಕ್ಕೆ ಎನ್ಐಎ ಪ್ರಯತ್ನ ಮಾಡ್ತಿದೆ. ಸಾಕ್ಷ್ಯಾಧಾರ ಕೊರತೆಯಿಂದ ಬಿದ್ದು ಹೋಗಿರುವ ಪ್ರಕರಣವನ್ನ ಎನ್ಐಎ ಅಡಿ ಸೇರಿಸಿಕೊಳ್ಳುವುದಕ್ಕೆ ಚಿಂತನೆ ನಡೆಸ್ತಾ ಇದೆ. ಕುಕ್ಕರ್ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಶಾರಿಕ್ಗೆ ಎನ್ಐಎ ವಿಶೇಷ ಕೋರ್ಟ್ 10 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ. ಚಿತ್ರದುರ್ಗದ ಚಳ್ಳಕೆರೆಯ ಕಂಪ್ಯೂಟರ್ ಸೆಂಟರ್ನಲ್ಲಿ ಬಾಲಕ ಕೈಚಳಕ ತೋರಿದ್ದಾನೆ. ಸಾರಿಗೆ ಬಸ್ ನಿಲ್ದಾಣದ ಬಳಿ ಇರುವ ಖಾಸಗಿ ಕಂಪ್ಯೂಟರ್ ಸೆಂಟರ್ನಲ್ಲಿ ಹಣ ಕಳವು ಮಾಡಿದ್ದಾನೆ. ನನ್ನಿವಾಳ ಗ್ರಾಮದ ಗುರುಮೂರ್ತಿ ಎಂಬುವರಿಗೆ ಸೇರಿದ 50,000 ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ದಾನೆ. ಬಾಲಕರನ್ನ ಬಳಸಿ ಕಳ್ಳತನ ಜಾಲದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಚಳ್ಳಕೆರೆ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೀದರ್ನಲ್ಲಿ ಬೀದಿನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 2 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಬೀದಿನಾಯಿಗಳು ಕಚ್ಚಿವೆ. ಶ್ವಾನಗಳ ಕಾಟದಿಂದಾಗಿ ಜನರು ಮನೆಯಿಂದ ಹೊರಬರೋದಕ್ಕೆ ಭಯ ಪಡೆದಿದ್ದಾರೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಮನೆಯಿಂದ ಹೊರಬರಲು ಜನ ಹೆದರುತ್ತಿದ್ದಾರೆ. ಸಮಸ್ಯೆಯನ್ನ ತಕ್ಷಣವೇ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಜನ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಬೀದಿನಾಯಿಗಳ ನಿಯಂತ್ರಣಕ್ಕಾಗಿ ಶಾಶ್ವತ ಪರಿಹಾರ ಅಗತ್ಯವಿದೆ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಕುಸಿದ ಮರಗಳನ್ನ ತೆರವುಗೊಳಿಸುವುದಕ್ಕೆ ಜಿಬಿಎ ಮೀನಾಮೇಷ ಎಣಿಸ್ತಾ ಇದೆ. ರಾಜಾಜಿನಗರ, ಬಸವೇಶ್ವರ ನಗರದಲ್ಲಿ ಎಲ್ಲೆಂದರಲ್ಲಿ ಉರುಳಿ ಬಿದ್ದ ಮರಗಳು, ಕೊಂಬೆಗಳನ್ನ ತೆರವುಗೊಳಿಸದೆ ಜಿಬಿಎ ನಿರ್ಲಕ್ಷ್ಯ ತಾಳಿದೆ. ಇದರಿಂದ ಸ್ಥಳೀಯರಿಗೆ ಅನಾನುಕೂಲವಾಗಿದೆ. ಮನೆಗಳಿಂದ ಹೊರಬರುವುದಕ್ಕೂ ಕಷ್ಟಪಡ್ತಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಶ್ರೀರಾಮ ದೇವಸ್ಥಾನಕ್ಕೆ ಮರದ ಕೊಂಬೆ ದಿಗ್ಬಂಧನವನ್ನ ಹಾಕಿದೆ. ಭಕ್ತರು ಓಡಾಡೋದಕ್ಕೂ ಪರದಾಡ್ತಿದ್ದಾರೆ. ಬಸವೇಶ್ವರ ನಗರದ 6ನೇ ಮುಖ್ಯ ರಸ್ತೆಯಲ್ಲಿ ಮರದ ಕೊಂಬೆಗಳು ಬಿದ್ದರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ನಾಗ್ಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಶ್ರೀರಾಮ ದೇವಸ್ಥಾನ ಮುಂಭಾಗದಲ್ಲಿ ಬಿದ್ದಿರುವಂತಹ ಬೃಹತ್ ಮರದ ಕೇವಲ ಕೊಂಬೆಗಳನ್ನು ಮಾತ್ರ ಕತ್ತರಿಸಿ ಸೈಡಲ್ಲಿ ಫುಟ್ಪಾತ್ ಮೇಲೆ ಹಾಕಲಾಗಿದೆ. ಅರ್ಧದಷ್ಟು ರಸ್ತೆಯನ್ನು ಕೂಡ ಆಕ್ರಮಿಸಿಕೊಂಡಿರುವಂಥದ್ದು. ದೇವಸ್ಥಾನ ಒಳ ಹೋಗೋದಕ್ಕೆ ಬರೋದಕ್ಕೂ ಕೂಡ ಭಕ್ತಾದಿಗಳು ಪರದಾಡುವಂಥ ಸ್ಥಿತಿ ಇದೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಮರ ಬಿದ್ದು ರಸ್ತೆ ಮುಚ್ಚಿ ಹೋಗಿದೆ. ಬನ್ನೇರುಘಟ್ಟ ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಇದಾಗಿದ್ದು ಜನ ಪರದಾಡ್ತಿದ್ದಾರೆ. ಮರ ಬೀಳುವ ಸಾಧ್ಯತೆ ಇದೆ ಅಂತ ಮೊದಲೇ ಮಾಹಿತಿಯನ್ನ ನೀಡಿದ್ರು ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಬಸವನಗುಡಿ, ಕತ್ರಿಗುಪ್ಪೆಯಲ್ಲಿ ಜಿಬಿಎ ಸಿಬ್ಬಂದಿಗೆ ಜ್ಞಾನೋದಯವಾಗಿದೆ. ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದ್ದ ಮರವನ್ನ ಇವತ್ತು ತೆರವುಗೊಳಿಸಿದ್ದಾರೆ. ಬೃಹತ್ ಮರ ಒಂದು ಬುಡ ಸಮೇತ ನೆಲಕ್ಕೆ ಉಳಿತಕ್ಕಂಥ ಪರಿಣಾಮ ಈ ಒಂದು ಅವಾಂತರ ಆಗಿರ್ತಕ್ಕಂಥದ್ದು. ನಿನ್ನೆ ಸಂಜೆ 6:00 ಘಟನೆ ಆಗಿರ್ತಕ್ಕಂಥದ್ದು. ವಿದ್ಯಾಪೀಠ ವಾರ್ಡು 8ನೇ ಅಡ್ಡ ರಸ್ತೆ, ಅಶೋಕ್ ನಗರ. ಈ ಒಂದು ಸ್ಥಳ ಏನಿದೆ ಬೆಂಗಳೂರಿನ ಕತ್ರಿಗುಪ್ಪೆಯಿಂದ ಬಸವನಿಗೆ ಸಂಪರ್ಕ ಕಲ್ಪಿಸತಕ್ಕಂಥದ್ದು. ವಿದ್ಯಾಪೀಠ ಸರ್ಕಲ್ ಬಳಿ ಬರ್ತಕ್ಕಂಥದ್ದು. ನೋಡಿ ಯಾವ ರೀತಿಯಾಗಿ ಬೃಹತ್ ಮರ ಒಂದು ಉಳಿದಂತ ಒಂದು ಪರಿಣಾಮ, ಯಾವ ರೀತಿ ಘಟನೆ ಆಗಿದೆ ಅಂತಕ್ಕಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರಿದಿದೆ.
ಹುಣಸೂರಿನಲ್ಲಿ ಮರಗಳು ಉರುಳಿ 2 ವಾಹನಗಳು ಜಖಂಗೊಂಡಿವೆ. ಕಲ್ಪತರು ವೃತ್ತದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಹನಗೋಡು ರಸ್ತೆಯಲ್ಲಿ ಗೂಡ್ಸ್ ವಾಹನದ ಮೇಲೆ ದೊಡ್ಡ ಪ್ರಮಾಣದ ಮರಗಳು ಬಿದ್ದಿವೆ. ಇದರಿಂದಾಗಿ ಈ ರಸ್ತೆಯಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಮಳೆ ಗಾಳಿಗೆ ಪಟ್ಟಣದಲ್ಲಿ 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಬಿರುಗಾಳಿ ಸಹಿತ ಮಳೆಗೆ ಮರಗಳು ಧರಾಶಾಹಿಯಾಗಿವೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಹುಲ್ಲೇಪುರ ಮಾರ್ಗದ ಮಧ್ಯೆ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಚೆಸ್ಕಾಂ ಸಿಬ್ಬಂದಿಯು ಕಂಬಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಸಿದ್ರು. ಪ್ರಾಕೃತಿಕ ವಿಕೋಪ ಹಾಗೂ ತುರ್ತು ಸಂದರ್ಭದಲ್ಲಿ ನಾಗರಿಕರಿಗೆ ಎಚ್ಚರಿಸುವ ಮೊಬೈಲ್ ಸಂದೇಶ ವ್ಯವಸ್ಥೆ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ. ಇದು ಯಾವುದೇ ಅಪಾಯದ ಸಂಕೇತವಲ್ಲ, ಬದಲಾಗಿ ಸರ್ಕಾರವು ಜಾರಿಗೆ ತಂದಿರುವ ಹೊಸ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಭಾಗವಾಗಿದೆ. ಎಚ್ಚರಿಕೆಯು ಜೋರಾಗಿ ಬೀಪ್ ಶಬ್ದದೊಂದಿಗೆ ಬರುತ್ತೆ. ಭೂಕಂಪಗಳು, ಸುನಾಮಿಗಳು, ಮಿಂಚಿನ ಹೊಡೆತಗಳು, ಅನಿಲ ಸೋರಿಕೆ ಅಥವಾ ಇತರ ಅಪಾಯಕಾರಿ ಸಂದರ್ಭಗಳ ಬಗ್ಗೆ ಜನರಿಗೆ ಸಮಯೋಚಿತ ಎಚ್ಚರಿಕೆಗಳನ್ನು ನೀಡಲು ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ದೂರಸಂಪರ್ಕ ಇಲಾಖೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಂಟಿಯಾಗಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿವೆ. ರಾಯಚೂರಿನಲ್ಲಿ ಬಿಸಿಲಿಗೆ 2 ಬಲಿಯಾಗಿರುವುದರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರಿಮ್ಸ್ಗೆ ದಾಖಲಾದ ರೋಗಿಗಳ ಆರೋಗ್ಯದ ಮೇಲೆ ನಿಗಾ ವಹಿಸಿದೆ. ಅದರಲ್ಲೂ ಹೃದ್ರೋಗ, ಕ್ಯಾನ್ಸರ್, ಬಿಪಿ, ಶುಗರ್ ಪೀಡಿತರ ಮೇಲೆ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ. ನಿರ್ಜಲೀಕರಣ, ಡ್ರಿಪ್ಸ್ ಸೇರಿದಂತೆ ವಿವಿಧ ಚಿಕಿತ್ಸೆಗೆ ಔಷಧಿ ಸಂಗ್ರಹಿಸಲಾಗಿದೆ. ರೋಗಿಗಳಲ್ಲಿ ನೀರಿನ ಅಂಶ ಕಡಿಮೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರತಿ ರೋಗಿಗೂ ನೀರಿನ ಅಂಶದ ಔಷಧಿ ನೀಡಲಾಗುತ್ತಿದೆ. ಇದರಿಂದ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳು ಅವ್ರಿಗಿರ್ತಾವೆ. ಡಯಾಬಿಟಿಸ್ ಇರ್ಬೋದು, ಕಾರ್ಡಿಯಾಕ್ ಡಿಸೀಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು ಮತ್ತು ಕ್ಯಾನ್ಸರ್ ಡಿಸೀಸ್ ಇರ್ಬೋದು. ಅಂಥವ್ರಿಗೆ ಸ್ವಲ್ಪ ಏನಾಗುತ್ತೆ, ಇದು ಜಾಸ್ತಿ ತಾಪಮಾನ ಅವರಿಗೆ ತಡೆಯೋಕ್ಕಾಗಲ್ಲ. ಅಂಥವ್ರಿಗೆ ನಾವು ಜಾಸ್ತಿ ಕಾಳಜಿ ವಹಿಸಿ ಅವ್ರಿಗೆ ಜಾಸ್ತಿ ನೋಡಬೇಕಾಗತ್ತೆ. ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮದಲ್ಲಿ ಜೀವಜಲಕ್ಕಾಗಿ ಜನರು ಅಲೆದಾಡುವಂತಾಗಿದೆ. ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಮನೆಗಳಿದ್ದು 5,000ಕ್ಕೂ ಹೆಚ್ಚು ಮಂದಿ ವಾಸಿಸುತ್ತಿದ್ದಾರೆ. ರಣಭೀಕರ ಬಿಸಿಲಿನಿಂದ ಗ್ರಾಮಸ್ಥರು ತತ್ತರಿಸಿದ್ದು, ತುಂಗಭದ್ರಾ ನದಿ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಜಲಕ್ಷಾಮದಿಂದ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ನೀರು ತರುವ ದುಸ್ಥಿತಿ ಬಂದೊದಗಿದೆ. ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗ್ತಿಲ್ಲವೆಂದು ಶಾಸಕರು, ಸಚಿವರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊರಾಗ ಕೆರೆಯಾಗ ನೋಡಿದ್ರೆ 2 ಕೆರೆ ಒಣಗೋಗ್ಯಾವ್ರಿ. ಕೆರೆಯ ನೀರು ಒಟ್ಟ ಚಲೋನ ಇಲ್ರಿ. ನಿನ್ನೆ ಯಾರ ನೋಡ್ರಿ 3,000 ರೂಪಾಯಿ ಹಾಕಿ ನನ್ನ ಮಗಗೆ ತೋರಿಸ್ಕೊಂಡ್ ಬಂದೇವ್ರಿ. ದುಡ್ಕೊಂಡು ತಿನ್ನವ್ರಿ. ನಾವೇನು ರಟ್ಟಿ ಮ್ಯಾಗ ನಮ್ಗೇನು ಹೊಲ ಇಲ್ಲ, ಮನಿ ಇಲ್ಲ. ಏನೈತ್ರಿ ಅಂತದ್ದು ಮಾಡ್ತೇವಿ. ನೀರಿದ್ದವ್ರು, ಬೈಕ್ ಇದ್ದವ್ರಿ ಗಾಡಿ ತೊಗೊಂಡು ಹೋಗಿ ನೀರು ತರ್ತಾರೆ. ನಮ್ಮಂಥವ್ರು ಬೈಕ್ ಇಲ್ದವ್ರು ಎಲ್ಲಿಂದ ತರ್ಬೇಕ್ರಿ ನೀರು? ಕೊಪ್ಪಳದಲ್ಲಿ ಬಿಸಿಲಿನ ತಾಪಕ್ಕೆ ಪ್ರಾಣಿಗಳು ನೆರಳಾಡುತ್ತಿವೆ. ಮೇವು, ಕುಡಿಯಲು ನೀರಿಲ್ಲದೆ ಗೋವುಗಳಿಗೆ ಸಂಕಷ್ಟ ಎದುರಾಗಿದೆ. ಕಾಮನೂರ, ದನಕನದೊಡ್ಡಿ, ಅಬ್ಬಿಗೇರಿ, ಹರ್ಲಾಪುರ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳ ಗೋವುಗಳು ಬಿಸಿಲಿನಿಂದ ಕಂಗೆಟ್ಟು ಹೋಗಿವೆ. ಗದಗ ಜಿಲ್ಲೆಯಿಂದ ಮೇವು ನೀರಿಗಾಗಿ ಕೊಪ್ಪಳದತ್ತ ಆಗಮಿಸಿವೆ. 1 ವಾರದ ಹಿಂದೆ ಕೊಪ್ಪಳ ಜಿಲ್ಲೆಗೆ ಬಂದಿರುವ ಗೋವುಗಳ ಪೈಕಿ ಕೆಲವು ಮೇವು ನೀರಿಲ್ಲದೆ ಮೃತಪಟ್ಟಿವೆ. ಶಕ್ತಿ ಇಲ್ಲದೆ ಮೇಲೇಳಲಾಗ್ತಿಲ್ಲ. ಕರುಗಳಿಗೆ ಹಾಲು ಸಿಗ್ತಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ರಣಬಿಸಿಲಿನಿಂದ ನೀರಿಗಾಗಿ ಜಾನುವಾರುಗಳು ಪರದಾಡುವಂತಾಗಿದೆ. ಬೇಸಿಗೆ ಹಿನ್ನೆಲೆ ಕೆರೆಕಟ್ಟೆಗಳು ಬತ್ತಿವೆ. ಜಾನುವಾರುಗಳು, ಪಕ್ಷಿಗಳಿಗೂ ಜಲ ಸಮಸ್ಯೆ ಎದುರಾಗಿದೆ. ಪಕ್ಷಿಗಳ ಮೂಕ ರೋಧನೆ ಕಂಡು ಇಲಿಯಾಸ್ ಪಟೇಲ್ ಎಂಬಾತ ನೀರಿನ ವ್ಯವಸ್ಥೆ ಮಾಡಿದ್ದಾನೆ. ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕತ್ತರಿಸಿ ಗಿಡಗಳಿಗೆ ಅಳವಡಿಸಲಾಗಿದೆ. ಬಾಟಲ್ಗಳಲ್ಲಿನ ನೀರು ಸೇವಿಸಿ ಪಕ್ಷಿಗಳು ದಾಹ ತೀರಿಸಿಕೊಳ್ಳುತ್ತಿವೆ. ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಿದೆ. ಹೀಗಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ 20 ಹಾಸಿಗೆ ಉಳ್ಳ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಪ್ರತಿನಿತ್ಯ 40 ರಿಂದ 44 ಡಿಗ್ರಿ ತಾಪಮಾನ ದಾಖಲಾಗ್ತಿರುವ ಹಿನ್ನೆಲೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಓರ್ವ ರೋಗಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಟ್ಟಡವೊಂದರ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದ ರವಿ ಎಂಬುವರು ಬಿಸಿಲಿನಿಂದಾಗಿ ಮೂರ್ಛೆ ಹೋಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಏನೋ ಸದ್ಯ ಜಿಮ್ಸ್ ಆಸ್ಪತ್ರೆ ಮಂಡಳಿ ನಿರ್ಮಾಣ ಮಾಡಿರ್ತಕ್ಕಂಥ
ಇರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಅಂದರೆ ಸುಮಾರು 10-15 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಪ್ರಮಾಣದ ತಾಪಮಾನ ದಾಖಲಾಗ್ತಾ ಇದೆ. ಹೀಗಾಗಿ ಜಿಮ್ಸ್ ಆಸ್ಪತ್ರೆಯ 7ನೇ ಮಹಡಿಯಲ್ಲಿ ಸದ್ಯ 20 ಬೆಡ್ನ ಹೀಟ್ ಸ್ಟ್ರೋಕ್ ವಾರ್ಡನ್ನು ನಿರ್ಮಾಣ ಮಾಡಲಾಗ್ತಿರ್ತಕ್ಕಂಥದ್ದು. ಯಾಕಂತಂದರೆ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇರ್ತಕ್ಕಂಥ, ಅದರಲ್ಲೂ ಬಿಸಿಲೂರು ಅನ್ನುವಂಥ ಒಂದು ಕುಖ್ಯಾತಿ ಪಡೆದಂಥ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ತಾಪಮಾನ ದಾಖಲಾಗ್ತಾನೆ ಇದೆ. ಹೀಗಾಗಿ ಎಚ್ಚೆತ್ಕೊಂಡಂಥ ಜಿಲ್ಲಾಡಳಿತ ಸದ್ಯ ಜಿಮ್ಸ್ನಲ್ಲಿ ಸುಮಾರು 20 ಬೆಡ್ಗಳ ಒಂದು ವಾರ್ಡನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಬಿಸಿಲಿನಿಂದ ಕಾದ ಕಾವಲಿಯಂತಾಗಿರುವ ಬೀದರ್ನಲ್ಲಿ ಪ್ರತಿನಿತ್ಯ 40 ಡಿಗ್ರಿ ಉಷ್ಣಾಂಶ ದಾಖಲಾಗುತ್ತಿದೆ. ಬಿಸಿಲಿನ ಧಗ್ಗಿಗೆ ಹೈರಾಣಾಗಿರುವ ಜನ ಈಗ ಏರ್ ಕೂಲರ್ ಮೊರೆ ಹೋಗಿದ್ದಾರೆ. ಕಡಿಮೆ ಬೆಲೆಯ ದೇಶಿ ನಿರ್ಮಿತ ಏರ್ ಕೂಲರ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸೂರ್ಯನ ತಾಪಕ್ಕೆ ಮನೆಯ ಮೇಲ್ಛಾವಣಿ ಕೆಂಡದಂತಾಗ್ತಿದ್ದು ಫ್ಯಾನ್ ಹಾಕಿದ್ರೂ ಬಿಸಿಗಾಳಿ ಬರ್ತಿದೆ. ಹೀಗಾಗಿಯೇ ಜನರು ಕೂಲರ್ ಖರೀದಿ ಮಾಡುತ್ತಿದ್ದಾರೆ. ಬೀದರ್ನಲ್ಲಿ ಕಳೆದ 10 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಜನರು ಕೂಡ ಮನೆಯಿಂದ ಹೊರಗೆ ಬರ್ತಿಲ್ಲ. ಶಿವಮೊಗ್ಗದಲ್ಲಿ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಕೆರೆ ಒತ್ತುವರಿ ಕುರಿತು ಟಿವಿ9ನಲ್ಲಿ ವಿಸ್ತೃತ ವರದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ನವುಲೆ, ಆಲ್ಕೋಳ, ಕಾಶಿಪುರ 3 ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಇನ್ನೂ 3-4 ಕೆರೆಗಳ ಒತ್ತುವರಿಯಾಗಿದ್ದು ತೆರವಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಇನ್ನು ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರವು 47 ಕೋಟಿ ವೆಚ್ಚದಲ್ಲಿ 15 ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ಮುಂದಾಗಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.